ಪ್ರೀತಿಯ ಪ್ರೇಕ್ಷಕರೇ, ಗತದ ಗಮ್ಯಗಳತ್ತ ಗಮನಹರಿಸುವ ಭಾರತೀಯರ ಇಂದಿನ ಇರುವಿಕೆಗೆ ಇಂಬು ಕೊಡುವ ಇತಿಹಾಸ ಇಣುಕು ನೋಟ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಚಿರಂಜೀವಿ ಏಕಮೇವ. ಭಾರತಕ್ಕೆ ಬ್ರಿಟಿಷರ ದಬ್ಬಾಳಿಕೆಯಿಂದ ಮುಕ್ತಿ ಸಿಗಬೇಕು ಎಂಬ ಏಕಮೇವ ಉದ್ದೇಶದಿಂದ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದವರು ಲೆಕ್ಕವಿಲ್ಲದಷ್ಟು ಮಂದಿ. ಸತ್ಯಾಗ್ರಹ, ನಿರಸನದ ಮೂಲಕ ಹೋರಾಟ ನಡೆಸಿದವರು ಒಂದೆಡೆಯಾದರೆ, ಆಗಷ್ಟೇ ಹದಿಹರೆಯಕ್ಕೆ ಕಾಲಿಟ್ಟ ಕ್ರಾಂತಿಕಾರಿ ಯುವಕರ ಹೋರಾಟ ಮತ್ತೊಂದು ಕಡೆ. ಸುಖದೇವ್ ಥಾಪರ್ ಬ್ರಿಟಿಷರ ವಿರುದ್ಧ ದನಿ ಎತ್ತಿದ ಕ್ರಾಂತಿಕಾರಿ ಯುವಕರ ಪಟ್ಟಿಗೆ ಸೇರುವ ಅಪ್ರತಿಮ ವೀರ. ಸಾಹಸ ಮತ್ತು ಹೋರಾಟಕ್ಕೆ ಹೆಸರಾದ ಪಂಜಾಬ್ನಲ್ಲಿ ಜನನ. ಬಾಲ್ಯದಿಂದಲೇ ಈತನಲ್ಲಿ ಬ್ರಿಟಿಷರ ಆಳ್ವಿಕೆಯ ಬಗ್ಗೆ ಹೇವರಿಕೆ. ಆಂಗ್ಲರು ಭಾರತದಲ್ಲಿ ನಡೆಸುತ್ತಿದ್ದ ದೌರ್ಜನ್ಯದ ವಿರುದ್ಧ ಪ್ರತೀಕಾರ ತೆಗೆದುಕೊಳ್ಳುವ ಮನಸ್ಸು. ಈತನ ಹೋರಾಟಕ್ಕೆ ವೇದಿಕೆಯಾಗಿದ್ದು ಹಿಂದೂಸ್ತಾನ್ ಸೋಷಿಯಲಿಸ್ಟಿಕ್ ರಿಪಬ್ಲಿಕ್ ಅಸೋಸಿಯೇಷನ್ ಎಂಬ ಸಂಸ್ಥೆ. ಪಂಜಾಬ್ ಹಾಗೂ ಉತ್ತರ ಭಾರತದ ಅನೇಕ ಸ್ಥಳಗಳಲ್ಲಿ ಸಂಚಾರ ಮಾಡಿ ಸ್ವಾತಂತ್ರ್ಯ ಹೋರಾಟಕ್ಕೆ ಯುವ ಸಮೂಹವನ್ನು ಸೆಳೆಯುವಲ್ಲಿ ಸುಖದೇವ್ನ ಪಾತ್ರ ಮಹತ್ವದ್ದು. ಭಾರತೀಯ ಭವ್ಯ ಪರಂಪರೆಯ ಮೇಲೆ ಪರಕೀಯರು ನಡೆಸುತ್ತಿದ್ದ ಅನ್ಯಾಯಗಳನ್ನು ವಿರೋಧಿಸಲು ನವಜವಾನ್ ಭಾರತ್ ಎಂಬ ಯುವ ಸೇನೆಯ ನಿರ್ಮಾಣ ಈತನ ಪರಿಶ್ರಮದ ಫಲ. ಬ್ರಿಟಿಷರ ಬಂದೂಕಿನ ನಳಿಕೆಗೆ ಗುಂಡಿಗೆ ನೀಡುವ ಕೆಚ್ಚೆದೆಯ ಸ್ವಭಾವದ ಸುಖದೇವ್ ಅನೇಕ ಕ್ರಾಂತಿಕಾರಿ ಹೋರಾಟಗಳಲ್ಲಿ ಸಕ್ರಿಯನಾಗಿ ಪಂಜಾಬ್ ಪ್ರಾಂತ್ಯದಲ್ಲಿ ನಡೆಯುತ್ತಿದ್ದ ಚಳುವಳಿಗಳ ನಾಯಕನಾದ. ಸೈಮನ್ ಕಮಿಷನ್ನನ್ನು ವಿರೋಧಿಸುವ ಶಾಂತಿಯುತವಾದ ಪ್ರತಿಭಟನೆಯಲ್ಲಿ ಬ್ರಿಟಿಷ್ ಲಾಠಿ ಚಾರ್ಜ್ ಮಾಡುವ ಕಾರಣ ಲಾಲಾ ಲಜಪತ್ ರಾಯ್ ಅವರು ನಿಧನ ಹೊಂದಿದರು. ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮುಂಚೂಣಿಯಲ್ಲಿದ್ದ ಲಾಲಾ ಅವರ ಅನ್ಯಾಯದ ಸಾವಿನ ಪ್ರತೀಕಾರದ ಉದ್ದೇಶದಿಂದ ಸುಖದೇವ್ ತನ್ನ ಇಬ್ಬರು ಕ್ರಾಂತಿಕಾರಿ ಗೆಳೆಯರ ಜೊತೆ ಸೇರಿಕೊಂಡು 17ನೇ ಡಿಸೆಂಬರ್ 1928ರಲ್ಲಿ ಲಾಹೋರ್ನ ಜಾನ್ ಸಾಂಡರ್ಸ್ ಎಂಬ ಬ್ರಿಟಿಷ್ ಪೊಲೀಸ್ ಅಧಿಕಾರಿಯನ್ನು ಹತ್ಯೆಗೈದ. ಆದರೆ ಅವರ ಗುರಿ ಲಾಠಿ ಚಾರ್ಜ್ ಮಾಡಿಸಿದ ಜೇಮ್ಸ್ ಸ್ಕಾಟ್ ಎಂಬ ಅಧಿಕಾರಿಯ ಹತ್ಯೆಯಾಗಿತ್ತು. ಸಾಕಷ್ಟು ರಕ್ಷಣೆ ಇದ್ದರೂ ಎದೆಗುಂದದ ಯುವಪಡೆಯಿಂದ ನಡೆದ ಅಧಿಕಾರಿಯೊಬ್ಬನ ಹತ್ಯೆ ಬ್ರಿಟಿಷರ ಪಾಲಿಗೆ ಅತಿ ದೊಡ್ಡ ಸೋಲಾಯಿತು. ಶಾಂತಿಯುತವಾದ ಚಳುವಳಿಗಳನ್ನೇ ಪ್ರತಿರೋಧಿಸುತ್ತಿದ್ದ ಬ್ರಿಟಿಷರು ಇಂತಹ ಹತ್ಯೆಯನ್ನು ಸಹಿಸುತ್ತಾರಾ? ಸುಖದೇವ್ ಹಾಗೂ ಅವನ ಇಬ್ಬರು ಸ್ನೇಹಿತರನ್ನು ಬಂಧಿಸಲು ವಿಶೇಷ ತಂಡವೊಂದನ್ನು ರಚಿಸಲಾಯಿತು. ಈ ಮೂವರು ಹೋರಾಟಗಾರರನ್ನು ಬಂಧಿಸಿ ಕೆಲವು ದಿನಗಳ ಕಾಲ ಜೈಲಿನಲ್ಲಿರಿಸಿ ಗಲ್ಲಿಗೇರಿಸುವಲ್ಲಿ ಬ್ರಿಟಿಷ್ ಸರ್ಕಾರ ಯಶಸ್ವಿಯಾಯಿತು. ಆದರೆ ಈ ಕ್ರಾಂತಿಕಾರಿಗಳು ಯುವಜನರಲ್ಲಿ ಉದ್ದೇಪಿಸಿದ ಸ್ವಾತಂತ್ರ್ಯ ಹೋರಾಟದ ಕಿಡಿ ಮುಂದೆ ದಾವಾನಲವಾಗಿ ಬ್ರಿಟಿಷ್ ನಿದ್ದೆ ಕೆಡಿಸಿದ್ದು ಇತಿಹಾಸ. ಹದಿಹರಿಯದ ದಿನಗಳನ್ನು ಸ್ವಾತಂತ್ರ್ಯ ಚಳುವಳಿಗೆ ಮೀಸಲಾಗಿಟ್ಟು ಇನ್ನು ಕುಡಿ ಮೀಸೆ ಇರುವಾಗಲೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಹುತಾತ್ಮನಾದ ಸುಖದೇವ್ನ ತ್ಯಾಗ ಸ್ಮರಣೀಯ. ಕ್ರಾಂತಿಕಾರಿ ಯುವಕರ ಈ ಪಂಕ್ತಿಗೆ ಸೇರುವ ಮತ್ತೊಬ್ಬ ಹೋರಾಟಗಾರ ಶಿವರಾಮ್ ರಾಜ್ಗುರು. ಇದೀಗ ನಿಮ್ಮ ರಾಜಗುರುವಿನ ವೀರಗಾಥೆಯ ಪ್ರಸ್ತುತಿ. ಸ್ವಾತಂತ್ರ್ಯ ಹೋರಾಟದ ಮಾತು ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಅವರನ್ನು ಪ್ರಸ್ತಾಪಿಸದೆ ಪರಿಪೂರ್ಣವಾಗುವುದಿಲ್ಲ. ಬ್ರಿಟಿಷರ ಅಧೀನತೆಯ ಸಂಕೋಲೆಯನ್ನು ಮುರಿಯಲು ಸ್ವಾತಂತ್ರ್ಯ ಹೋರಾಟದ ಈ ಮೂವರು ದಂತಕಥೆಗಳು ಪರಮೋಚ್ಚ ತ್ಯಾಗ ಮಾಡಿದ್ದಾರೆ. ಮಾರ್ಚ್ 23, 1931ರಂದು ಮುಂಜಾನೆ ಇಡೀ ದೇಶ ದುಃಖದಲ್ಲಿ ಮುಳುಗಿತ್ತು. ಕಾರಣ, ಈ ಮೂರು ಜನ ಅಗ್ರಣೀಯ ಸ್ವಾತಂತ್ರ್ಯ ಹೋರಾಟಗಾರರನ್ನು ಲಾಹೋರ್ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು. ಇಂದು ನಾವು ಶಿವರಾಮ್ ಹರಿ ರಾಜಗುರು ಅವರ ಸ್ವಾತಂತ್ರ್ಯ ಹೋರಾಟದ ಗಾಥೆಯನ್ನು ನಿಮ್ಮಲ್ಲಿಗೆ ತರುತ್ತಿದ್ದೇವೆ. ರಾಜ್ಗುರು 1908 ಆಗಸ್ಟ್ 24ರಂದು ಪೂನಾದ ಖೇಡ್ ಗ್ರಾಮದಲ್ಲಿ ಪಾರ್ವತೀದೇವಿ ಮತ್ತು ಹರಿನಾರಾಯಣ್ ರಾಜಗುರು ದಂಪತಿಗಳ ಪುತ್ರನಾಗಿ ಜನಿಸಿದರು. ಖೇಡ್ ಗ್ರಾಮವನ್ನು ರಾಜಗುರು ನಗರ ಎಂದು ಅವರ ಗೌರವಾರ್ಥ ಮರುನಾಮಕರಣ ಮಾಡಲಾಗಿದೆ. ಚಿಕ್ಕ ವಯಸ್ಸಿನಲ್ಲೇ ಸೇವಾದಳವನ್ನು ರಾಜ್ಗುರು ಅವರು ಸೇರಿದರು. ರಾಮ್ ಪ್ರಸಾದ್ ಬಿಸ್ಮಿಲ್, ಸಚೀಂದ್ರ ಸನ್ಯಾಳ್ ಮತ್ತು ಇತರರು ಸ್ಥಾಪಿಸಿದ್ದ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಸಂಘದ ಅಥವಾ ಭಾರತದ ಸಮಾಜವಾದಿ ಪ್ರಜಾರಾಜ್ಯದ ಸಂಘದ ಸದಸ್ಯರಾಗಿದ್ದರು. ಭಗತ್ ಸಿಂಗ್ ಮತ್ತು ಸುಖದೇವರ ಸಹವರ್ತಿಯಾಗಿದ್ದ ರಾಜ್ಗುರು 17ನೇ ಡಿಸೆಂಬರ್ 1928ರಂದು ಬ್ರಿಟಿಷ್ ಅಧಿಕಾರಿ ಜಾನ್ ಸ್ಯಾಂಡರ್ಸ್ ಅವರ ಹತ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಸೈಮನ್ ಕಮಿಷನ್ ವಿರುದ್ಧ ಪ್ರತಿಭಟನೆಯಲ್ಲಿ ತೊಡಗಿದ್ದ ಲಾಲಾ ಲಜಪತ್ ರಾಯ್ ಅವರು ಪೊಲೀಸರ ಲಾಠಿ ಏಟಿಗೆ ಬಲಿಯಾಗಿದ್ದುದರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಈ ಹತ್ಯೆ ಮಾಡಿದ್ದರು. ಈ ಅಪರಾಧಕ್ಕಾಗಿ ಅವರನ್ನು ಗಲ್ಲಿಗೇರಿಸಲಾಯಿತು. ಫಿರೋಜ್ಪುರದ ಸಟ್ಲೆಜ್ ನದಿಯ ದಂಡೆಯ ಹುಸೇನಿವಾಲಾದಲ್ಲಿ ಈ ಮೂರು ಜನರ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಹುಸೇನಿವಾಲಾದಲ್ಲಿರುವ ಅವರ ಸ್ಮಾರಕಕ್ಕೆ
ಪ್ರತಿದಿನ ಸಾವಿರಾರು ಜನರು ಗೌರವ ಸಲ್ಲಿಸುತ್ತಿದ್ದಾರೆ. ಭಗತ್ ಸಿಂಗ್ ಜಿಂದಾಬಾದ್, ರಾಜ್ಗುರು ಜಿಂದಾಬಾದ್, ಸುಖದೇವ್ ಜಿಂದಾಬಾದ್. ಭಾರತದ ಸಾಂಸ್ಕೃತಿಕ ಪರಂಪರೆಗೆ ಬಂಗಾಳದ ಕೊಡುಗೆ ಅನನ್ಯ. ಸಮಾಜ ಸುಧಾರಣೆ ಹಾಗೂ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಕಾರಣ ಆಗಿರುವ ಅನೇಕ ಸಶಕ್ತ ಚೇತನಗಳನ್ನು ಭಾರತಾಂಬೆಯ ಮಡಿಲಿಗೆ ಹಾಕಿದ ಹೆಗ್ಗಳಿಕೆ ಈ ಪ್ರಾಂತ್ಯಕ್ಕೆ ಸಲ್ಲುತ್ತದೆ. ಭಾರತ ಕಂಡ ಅಪೂರ್ವ ಸಮಾಜ ಸುಧಾರಕರಲ್ಲಿ ಒಬ್ಬರಾದ ಈಶ್ವರಚಂದ್ರ ವಿದ್ಯಾಸಾಗರ್ ಇದೇ ಬಂಗಾಳದ ಕೊಡುಗೆ. 1820 ಸೆಪ್ಟೆಂಬರ್ 26ರಂದು ಬಂಗಾಳದ ಬಿರ್ಸಾಂಗಾದಲ್ಲಿ ಈಶ್ವರಚಂದ್ರರ ಜನನ. ಬಡತನದ ಹಿನ್ನೆಲೆಯಿಂದ ಬಂದರೂ ವಿದ್ಯೆಯ ಬಗ್ಗೆ ತಮಗಿದ್ದ ಮೋಹದಿಂದ ಬೀದಿ ದೀಪಗಳ ಅಡಿಯಲ್ಲಿ ಓದಿದ ಪ್ರತಿಭೆ. ಅಪಾರ ಬುದ್ಧಿ ಹೊಂದಿದ್ದ ಇವರ ಪಾಂಡಿತ್ಯಕ್ಕೆ ಅನ್ವರ್ಥವಾಗಿ ದೊರೆತದ್ದು ವಿದ್ಯಾಸಾಗರ ಎಂಬ ಅಭಿಧಾನ. ವ್ಯಾಕರಣ, ಸಾಹಿತ್ಯ, ವೇದಾಂತ ಸೇರಿದಂತೆ ಅನೇಕ ವಿಷಯಗಳಲ್ಲಿ ಪರಿಣಿತಿ ಪಡೆದು ಉದ್ಯೋಗ ಆರಂಭಿಸಿದ್ದು ಶಿಕ್ಷಕರಾಗಿ. ಬಂಗಾಳದಲ್ಲಿ ಅನೇಕ ಕಾವ್ಯಗಳನ್ನು ರಚಿಸಿದ ಇವರು ಅಪ್ರತಿಮ ವಿದ್ವಾಂಸರೂ ಹೌದು. ಸಮಾಜದ ಎಲ್ಲ ವರ್ಗದವರಿಗೂ ಸಮಾನವಾದ ಶಿಕ್ಷಣ ದೊರೆಯಬೇಕು ಎಂಬ ಆಶಯದೊಂದಿಗೆ ವಿದ್ಯಾಸಾಗರರಿಂದ ಅನೇಕ ಶಾಲೆಗಳ ಆರಂಭವಾಯಿತು. ಆಧುನಿಕ ವಿದ್ಯಮಾನಗಳ ಬಗ್ಗೆ ಹಾಗೂ ಬ್ರಿಟಿಷರ ಆಡಳಿತದ ಬಗ್ಗೆ ಸಮಗ್ರವಾದ ಅರಿವಿಗೆ ಇಂಗ್ಲಿಷ್ ಅನಿವಾರ್ಯ ಎಂಬುದನ್ನು ಮನಗೊಂಡು ಶಿಕ್ಷಣದಲ್ಲಿ ಇಂಗ್ಲಿಷ್ನ ಅಳವಡಿಕೆ, ಸ್ತ್ರೀಯರ ವಿದ್ಯಾಭ್ಯಾಸಕ್ಕೆ ಪ್ರತ್ಯೇಕ ಶಾಲೆಗಳ ಆರಂಭ ಇವರು ಕೈಗೊಂಡ ಶೈಕ್ಷಣಿಕ ಸುಧಾರಣೆಯ ಭಾಗ. ಕರ್ಮಠ ಸಂಪ್ರದಾಯದ ಹಿನ್ನೆಲೆಯಿಂದ ಬಂದರೂ ಈಶ್ವರಚಂದ್ರರಿಗೆ ಸಮಾಜದ ಕೆಲವು ಆಚರಣೆಗಳ ಬಗ್ಗೆ ಅಸಮಾಧಾನವಿತ್ತು. ಬಲವಂತದಿಂದಾದರೂ ಅನುಷ್ಠಾನಗೊಂಡ ಕೆಲವು ಅನಿಷ್ಟ ಪದ್ಧತಿಗಳನ್ನು ವಿರೋಧಿಸುತ್ತಲೇ ಬಂದರು. ಅವುಗಳನ್ನು ಸಮಾಜದಿಂದ ನಿರ್ಮೂಲನೆ ಮಾಡಲು ಪಣತೊಟ್ಟರು. ಅನೇಕ ಸಂಪ್ರದಾಯವಾದಿಗಳ ಪ್ರತಿರೋಧದ ನಡುವೆಯೂ ಸುಧಾರಣೆಗಾಗಿ ಹೋರಾಟ ನಡೆಸಿದ ಇವರದು ಆದರಣೀಯ ವ್ಯಕ್ತಿತ್ವ. ಬಾಲ್ಯ ವಿವಾಹ ಅಂದಿನ ಸಮಾಜದಲ್ಲಿ ರೂಢಿಗತವಾಗಿದ್ದ ಒಂದು ಪದ್ಧತಿ. ಇದರಿಂದ ಅಸಂಖ್ಯಾತ ಹೆಣ್ಣು ಮಕ್ಕಳು ಬಾಲವಿಧವೆಯರಾಗಿ ತಮ್ಮ ಉಳಿದ ಜೀವನವನ್ನು ಒಂಟಿಯಾಗೇ ಕಳೆಯಬೇಕಾಗಿದ್ದು ಅನಿವಾರ್ಯ. ಏನೂ ಅರಿಯದ ಮುಗ್ಧ ಮಕ್ಕಳಿಗೆ ಮದುವೆ ಮಾಡಿಸುವ ಸಂಪ್ರದಾಯ ವಿರುದ್ಧ ವಿದ್ಯಾಸಾಗರರು ದನಿ ಎತ್ತಿದರು. ಮುಖ್ಯವಾಗಿ ವಿಧವೆಯರಿಗೆ ಪುನರ್ವಿವಾಹದಂತಹ ಸುಧಾರಣೆಯ ಪರವಾಗಿ ನಿಂತರು. ಜನ ಬೆಂಬಲಕ್ಕಾಗಿ ಸಹಿ ಸಂಗ್ರಹಿಸಿದರು. ಭಾರತದ ಬೇರೆ ಬೇರೆ ಪ್ರಾಂತ್ಯಗಳಿಂದ ಇವರ ಈ ಕಾರ್ಯಕ್ಕೆ ಅಪಾರ ಬೆಂಬಲ ವ್ಯಕ್ತವಾಯಿತು. 1857 ಜುಲೈನಲ್ಲಿ ಜಾರಿಯಾದ ಹಿಂದೂ ವಿಧವಾ ಮರುವಿವಾಹ ಕಾಯ್ದೆಯ ಮೂಲಕ ವಿಧವೆಯರಿಗೆ ಮದುವೆ ಕಾನೂನಾತ್ಮಕವಾಗಿ ಅಂಗೀಕಾರ ದೊರೆತದ್ದು ಇವರ ಸತತ ಪ್ರಯತ್ನದ ಫಲ. ಭಾರತೀಯ ಸಮಾಜದಲ್ಲಿದ್ದ ಬಹುಪತ್ನಿತ್ವದ ಪದ್ಧತಿಯನ್ನು ನಿಷೇಧಿಸುವ ಕಾಯ್ದೆ ತರಬೇಕೆಂಬ ಸಂಕಲ್ಪದಿಂದ ಅನೇಕ ಬಾರಿ ಬ್ರಿಟಿಷ್ ಸರ್ಕಾರಕ್ಕೆ ಮನವಿ ಮಾಡಿದ್ದರು. ಆದರೆ 1857ರಲ್ಲಿ ಆರಂಭವಾದ ಸ್ವಾತಂತ್ರ್ಯದ ಪ್ರಥಮ ಸಂಗ್ರಾಮದ ಕಾರಣ ಈ ಕಾಯ್ದೆ ಜಾರಿಗೆ ಬರುವುದು ಅಸಾಧ್ಯವಾಯಿತು. ಸರ್ವರಿಗೂ ಸಮಾನವಾದ ಅವಕಾಶಗಳು ದೊರೆತಾಗ ಮಾತ್ರ ಸಮಾಜದ ಸರ್ವತೋಮುಖ ಬೆಳವಣಿಗೆ ಸಾಧ್ಯ ಎಂದು ನಂಬಿದ್ದ ಈಶ್ವರಚಂದ್ರರು ರಾಷ್ಟ್ರೀಯ ಐಕ್ಯಮತ್ಯವನ್ನು ಸ್ಥಾಪಿಸಲು ಪ್ರಯತ್ನಿಸಿ ಬಹುಮಟ್ಟಿಗೆ ಯಶಸ್ವಿಯಾದರು. ಶಿಕ್ಷಣ, ಸಮಾಜ ಸೇವೆ ಮತ್ತು ಸಾಹಿತ್ಯಕ್ಕೆ ಇವರದ್ದು ಗಣನೀಯವಾದ ಕೊಡುಗೆ. ಹೀಗೆ ಸಮಾಜ ಸುಧಾರಣೆಗೆ ಮೇಲ್ಪಂಕ್ತಿ ಹಾಕಿಕೊಟ್ಟವರು ರಾಜಾರಾಮ್ ಮೋಹನ್ ರಾಯ್. 1828 ಕಲ್ಕತ್ತಾದಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರ ಬ್ರಹ್ಮೋ ಸಮಾಜದ ಮೊಟ್ಟ ಮೊದಲ ಅಧಿವೇಶನವಾದದ್ದು. 1828ರಲ್ಲಿ ಬಂಗಾಳದಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ದ್ವಾರಕಾನಾಥ ಟ್ಯಾಗೋರ್ ಅವರೊಂದಿಗೆ ಸೇರಿ ಬ್ರಹ್ಮೋ ಸಮಾಜವನ್ನು ಸ್ಥಾಪಿಸಿದರು. ಬ್ರಿಟಿಷ್ ಆಳ್ವಿಕೆಯಲ್ಲಿ ಕೂಡ ಭಾರತದಲ್ಲಿ ಪ್ರಗತಿಗೆ ನಾಂದಿ ಹಾಡಿದ ರಾಜಾರಾಮ್ ಮೋಹನ್ ರಾಯ್ ಭಾರತದಲ್ಲಿ ಪ್ರವರ್ತಕ ಸಮಾಜ ಸುಧಾರಕರಾಗಿದ್ದರು. ರಾಯ್ ಬಂಗಾಳದ ನವೋದಯ ಚಳುವಳಿಯಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿಯಾಗಿದ್ದರು. ಹೀಗಾಗಿ ಅವರನ್ನು ಬಂಗಾಳದ ನವೋದಯದ ಪಿತಾಮಹ ಎಂದು ಕರೆಯುತ್ತಾರೆ. ಬ್ರಹ್ಮೋ ಸಮಾಜವು ಆಧುನಿಕ ಭಾರತದ ಅಡಿಪಾಯಕ್ಕೆ ಕಾರಣವಾದ ಭಾರತದ ಪ್ರಮುಖ ಸಮಾಜ ಸುಧಾರಣಾ ಚಳುವಳಿಗಳಲ್ಲಿ ಒಂದಾಗಿದೆ. ಬ್ರಹ್ಮೋ ಸಮಾಜವು ಬಂಗಾಳದ ನವೋದಯದ ಪ್ರತಿಬಿಂಬವಾಗಿತ್ತು. ಸಂಸ್ಥೆಯು ಸಾಮಾಜಿಕ ಸಂಕಷ್ಟಗಳ ವಿಮೋಚನೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿತು. ಇದರಲ್ಲಿ ಸತಿ ಪದ್ಧತಿ ನಿರ್ಮೂಲನೆ, ಜಾತಿ ವ್ಯವಸ್ಥೆ, ಬಾಲ್ಯ ವಿವಾಹ, ವರದಕ್ಷಿಣೆ ಪಿಡುಗು ನಿವಾರಣೆ ಸೇರಿದಂತೆ ಸಮಾಜದಲ್ಲಿ ಮಹಿಳೆಯರ ಸ್ಥಾನಮಾನದ ಉನ್ನತಿ ಒಳಗೊಂಡಿತ್ತು.
ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ರೋಚಕತೆಯಿಂದ ಕೂಡಿದ ಅನೇಕ ಉದಾಹರಣೆಗಳಿವೆ. ಬ್ರಿಟಿಷರ ಆಧಿಪತ್ಯವನ್ನು ಒಪ್ಪಿಕೊಳ್ಳದೆ ಆಂಗ್ಲರಿಗೆ ಸೆಡ್ಡು ಹೊಡೆದು ನಿಂತ ಅನೇಕ ದೇಶಭಕ್ತರ ನಿದರ್ಶನಗಳು ಚರಿತ್ರೆಯಲ್ಲಿ ದಾಖಲಾಗಿದೆ. ತಮಿಳುನಾಡಿನ ಪಾಳೆಯಗಾರರ ಕಥೆಯು ಅವುಗಳಲ್ಲೊಂದು. ವಿಜಯನಗರ ಸಾಮ್ರಾಜ್ಯದ ಮಹಾಪತನದ ನಂತರ ತಮಿಳುನಾಡಿನಲ್ಲಿ ಪಾಳೆಯಗಾರರು ಸ್ವತಂತ್ರ ಆಳ್ವಿಕೆಯನ್ನು ಆರಂಭಿಸಿದರು. ಅರ್ಕಾಟಿನ ನವಾಬರ ದೌರ್ಬಲ್ಯದಿಂದ ಬ್ರಿಟಿಷರು ತಮಿಳುನಾಡಿನ ಪಶ್ಚಿಮ ಭಾಗಗಳ ಮೇಲೆ ಪ್ರಾಬಲ್ಯವನ್ನು ಮೆರೆಯಲು ಅನುಕೂಲವಾಯಿತು. ಆರಂಭದಲ್ಲಿ ಅನೇಕ ಪಾಳೆಯಗಾರರು ಬ್ರಿಟಿಷರ ಸಾರ್ವಭೌಮತ್ವಕ್ಕೆ ಸಮ್ಮತಿ ನೀಡಲಿಲ್ಲ. ಸಾಮ, ಭೇದ, ದಾನ, ದಂಡದಂತಹ ಆಂಗ್ಲರ ಚತುರೋಪಾಯಗಳಿಗೆ ಮಣಿದ ಹಲವು ಪಾಳೆಯಗಾರರು ಕರ ನೀಡಲು ಒಪ್ಪಿದರು. ಆದರೆ ಇದ್ಯಾವುದಕ್ಕೂ ಬಗ್ಗದೆ ಪರಕೀಯರ ವಿರುದ್ಧ ಟೊಂಕ ಕಟ್ಟಿ ನಿಂತ ಧೀಮಂತ ಹೋರಾಟಗಾರ ವೀರಪಾಂಡ್ಯ ಕಟ್ಟಬೊಮ್ಮನ್ 1790ರಲ್ಲಿ, ಅಂದರೆ ತನ್ನ 30ನೇ ವಯಸ್ಸಿನಲ್ಲಿ ತಮಿಳುನಾಡಿನ ಪಾಂಚಲ ಕುರುಚಿ ಪ್ರಾಂತ್ಯದಲ್ಲಿ ಆಳ್ವಿಕೆ ಆರಂಭಿಸಿದ ವೀರಪಾಂಡ್ಯ ವ್ಯಾಪಾರಕ್ಕಾಗಿ ಬಂದ ಬ್ರಿಟಿಷರ ಆಡಳಿತ ಒಪ್ಪುವುದು ಹೇಡಿತನ ಎಂದರಿತ. ಆಂಗ್ಲರಿಗೆ ಪಾವತಿಸುತ್ತಿದ್ದ ಕಪ್ಪವನ್ನು ನಿಲ್ಲಿಸಿದ. ಇದರಿಂದ ಕುಪಿತನಾದ ಈ ಪ್ರಾಂತ್ಯದ ಬ್ರಿಟಿಷ್ ಅಧಿಕಾರಿ ಜಾಕ್ಸನ್ ಈತನಿಗೆ ಅನೇಕ ಎಚ್ಚರಿಕೆಗಳನ್ನು ನೀಡಿದ. ಅದ್ಯಾವುದಕ್ಕೂ ಸೊಪ್ಪು ಹಾಕದ ವೀರಪಾಂಡ್ಯನ ವಿರುದ್ಧ ನೆರೆಹೊರೆಯ ಪ್ರಾಂತ್ಯದ ಪಾಳೆಯಗಾರರನ್ನು ಯುದ್ಧ ಮಾಡಲು ಪ್ರೇರೇಪಿಸಿದ. ಎದೆಗುಂದದ ಕಟ್ಟಬೊಮ್ಮನ್ ಅವರೆಲ್ಲರನ್ನೂ ಬಗ್ಗುಬಡಿದ. ಇದರಿಂದ ಎಚ್ಚರಗೊಂಡ ಜಾಕ್ಸನ್ ಆತನ ಮನ ಒಲಿಸಿಕೊಳ್ಳಲು ಆಮಿಷಗಳನ್ನು ಒಡ್ಡಿ ಮತ್ತೊಮ್ಮೆ ಸೋತು ಹೋದ. ದೇಶಕ್ಕಾಗಿ ಪ್ರಾಣ ಬೇಕಾದರೂ ಕೊಟ್ಟೇನು, ಆದರೆ ವ್ಯಾಪಾರದ ಸೋಗಿನಲ್ಲಿ ಬಂದು ನಮ್ಮ ವಿರುದ್ಧ ದಬ್ಬಾಳಿಕೆ ಮಾಡುವ ನಿಮ್ಮಂಥ ಹೇಡಿಗಳೆದುರು ತಲೆ ತಗ್ಗಿಸಲಾರೆ, ಹಾಗೂ ಅದರ ಅನಿವಾರ್ಯತೆಯೂ ನನಗಿಲ್ಲ ಎಂದು ನೇರವಾಗಿ ಗರ್ಜಿಸಿ ಬ್ರಿಟಿಷರ ತಂತ್ರಗಳಿಗೆ ಸೆಡ್ಡು ಹೊಡೆದ. ವೀರಪಾಂಡ್ಯನ ವೀರೋಚಿತ ಹೋರಾಟಕ್ಕೆ ಕಾಲಕ್ರಮೇಣ ಅನೇಕ ಪಾಳೆಯಗಾರರ ಬೆಂಬಲ ದೊರಕಿತು. ಬ್ರಿಟಿಷರ ನಿದ್ದೆಗೆಡಿಸಿತು. ತಮ್ಮ ಯಾವ ಉಪಾಯಕ್ಕೂ ಒಲೆಯದ ವೀರಪಾಂಡ್ಯನ ವಿರುದ್ಧ ಕಡೆಯ ಅಸ್ತ್ರವಾಗಿ ಪಾಂಚಲ ಕುರುಚಿಯ ಮೇಲೆ ಆಕ್ರಮಣಕ್ಕೆ ಯೋಜನೆ ಸಿದ್ಧವಾಯಿತು. ಬ್ರಿಟಿಷರ ದಾಳಿಯಿಂದ ತನ್ನ ಕೋಟೆಯನ್ನು ಉಳಿಸಿಕೊಳ್ಳುವುದು ಅಸಾಧ್ಯವೆಂದು ಅರಿತಿದ್ದ ವೀರಪಾಂಡ್ಯ ತನ್ನ ಕೆಲವು ಸಹಚರರೊಂದಿಗೆ ದಾಳಿಯ ಮುನ್ನವೇ ಅರಣ್ಯ ಸೇರಿದ. ಅತ್ಯಂತ ಹುರುಪಿನಿಂದ ಬಂದ ಬ್ರಿಟಿಷ್ ಸೇನೆಗೆ ವೀರಪಾಂಡ್ಯ ತನ್ನ ಕೋಟೆಯಲ್ಲಿ ಕಾಣದಿದ್ದುದು ತೀವ್ರ ನಿರಾಸೆಯ ಸಂಗತಿಯಾಗಿತ್ತು. ದುರ್ಗಮ ಅರಣ್ಯದಲ್ಲಿ ಕುಳಿತು ತಮ್ಮ ವಿರುದ್ಧ ಎಲ್ಲಿ ಸೈನ್ಯ ಸಜ್ಜುಗೊಳಿಸಿ ದಾಳಿ ಮಾಡುವನೋ ಎಂಬ ಆತಂಕ ಎದುರಾಯಿತು. ಈಗಾಗಲೇ ಹಲವು ಬಾರಿ ಆತನ ಬೆಂಕಿಯಂತಹ ವ್ಯಕ್ತಿತ್ವ ಪರಿಚಯವಾಗಿದ್ದರಿಂದ ಆತನನ್ನು ಬಂಧಿಸಲೇಬೇಕೆಂಬ ಒತ್ತಡ ಹೆಚ್ಚಿತ್ತು. ವೀರಪಾಂಡ್ಯನನ್ನು ಹಿಡಿದುಕೊಟ್ಟವರಿಗೆ ಸೂಕ್ತ ಬಹುಮಾನ ಹಾಗೂ ಸನ್ಮಾನ ಘೋಷಿಸಲಾಯಿತು. ಆಶ್ರಯ ಕೊಡುವ ನೆಪದಲ್ಲಿ ಪಾಳೆಗಾರನೊಬ್ಬ ವೀರಪಾಂಡ್ಯನನ್ನು ಬ್ರಿಟಿಷರಿಗೆ ಒಪ್ಪಿಸಿದ. ಮೋಸದಿಂದ ಸೆರೆಯಾದ ವೀರಪಾಂಡ್ಯನನ್ನು ಗಲ್ಲಿಗೇರಿಸಿ ಆತನ ಹೋರಾಟವನ್ನು ಅಂತ್ಯಗೊಳಿಸಿದರು. ಸ್ವಾಭಿಮಾನದ ಸಮರದಲ್ಲಿ ಅಮರನಾದ ವೀರಪಾಂಡ್ಯನಿಗೆ ಆಗ ಕೇವಲ 39 ವರ್ಷ ವಯಸ್ಸು. ಪರಕೀಯರಿಗೆ ತಲೆಬಾಗದೆ ತನ್ನ ಅಪ್ರತಿಮ ಶೌರ್ಯದಿಂದ ಬ್ರಿಟಿಷರ ವಿರುದ್ಧ ತೊಡೆ ತಟ್ಟಿದ ವೀರಪಾಂಡ್ಯ ಕಟ್ಟಬೊಮ್ಮನ್ನ ಹೋರಾಟ ಜನಪದ ಜನಮಾನಸದಲ್ಲಿ ಇಂದಿಗೂ ಜೀವಂತ. ಸಾಹಸಿ ಹಾಗೂ ಸ್ವಾಭಿಮಾನ ಪಾಳೆಯಗಾರರ ಪರಂಪರೆಯಲ್ಲಿ ಕಂಡುಬರುವ ಮತ್ತೊಂದು ಹೆಸರು ಪುಲಿತೇವರ್ನದ್ದು. ಆಂಗ್ಲರನ್ನು ಬಗ್ಗು ಬಡೆದ ಈತನ ಹೋರಾಟದ ಗಾಥೆ ಇದೀಗ ನಿಮ್ಮ ಮುಂದೆ. ಪುಲಿತೇವರ್ 1715ರಲ್ಲಿ ಸೆಪ್ಟೆಂಬರ್ 1ನೇ ತಾರೀಖು ಜನಿಸಿದ. ತಮಿಳುನಾಡಿನ ತಿರುನೆಲ್ವೇಲಿ ಜಿಲ್ಲೆ ಅಂದು ನೆಲ್ಕಟ್ಟುಂ ಸೆವ್ವಲ್ ಎಂದು ಕರೆಯಲ್ಪಡುತ್ತಿದ್ದ ಹಲವು ಹಳ್ಳಿಗಳ ಗುಚ್ಛವಾಗಿತ್ತು. ಪುಲಿತೇವರ್ ಈ ಪ್ರಾಂತ್ಯದ ಪಾಳೆಯಗಾರನಾಗಿದ್ದ. ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಧೋರಣೆಯ ವಿರುದ್ಧ ಆರಂಭದಲ್ಲೇ ತಿರುಗಿಬಿದ್ದು ವಿರೋಧ ವ್ಯಕ್ತಪಡಿಸಿದ ಹಲವು ನಾಯಕರಲ್ಲಿ ಇವನೂ ಒಬ್ಬ. ತಮಿಳು ಪ್ರಾಂತ್ಯವನ್ನು ಆಳುತ್ತಿದ್ದ 77 ಪಾಳೆಯಗಾರರಲ್ಲಿ ಪುಲಿತೇವರ್ ಕೂಡ ಒಬ್ಬನಾಗಿದ್ದ. ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಬಲ ಸಾಮ್ರಾಜ್ಯವಾಗಿ ಕಂಗೊಳಿಸಿದ ವಿಜಯನಗರ ಸಾಮ್ರಾಜ್ಯ 16ನೇ ಶತಮಾನದ ಕೊನೆಯಲ್ಲಿ ಹರಿದು ಹೋಳಾಯಿತು.
ಚದುರಿ ಹೋದ ಸ್ಥಳಗಳಲ್ಲಿ ನಾಯಕರು, ಸ್ವತಂತ್ರ ಪಾಳೆಯಗಾರರು ತಲೆ ಎತ್ತಿದರು. ಈ ನಾಯಕರು, ಪಾಳೆಯಗಾರರು ಮೊಘಲ್ ದೊರೆ ಆರ್ಕಾಟ್ ನವಾಬನ ಆಡಳಿತವನ್ನು ಒಪ್ಪಲಿಲ್ಲ. ಬದಲಾಗಿ ಸ್ವತಂತ್ರವಾಗಿ ತಮ್ಮ ತಮ್ಮ ಪಾಳೆಯಗಳಲ್ಲಿ ಆಳುತ್ತಿದ್ದರು. ಈ ಸಂದರ್ಭದಲ್ಲಿ ಆರ್ಕಾಟಿನ ನವಾಬನ ಅಧಿಪತ್ಯವನ್ನು ಕೊನೆಗೊಳಿಸಿ ಬ್ರಿಟಿಷ್ ಅಧೀನದ ಈಸ್ಟ್ ಇಂಡಿಯಾ ಕಂಪನಿ ತೆರಿಗೆ ಸಂಗ್ರಹಕ್ಕೆ ಮೊದಲಿಟ್ಟುಕೊಂಡಿತು. ಪಾಳೆಯಗಾರರು ಇದನ್ನು ಪ್ರತಿಭಟನೆ ಮಾಡಿದರು. ಬ್ರಿಟಿಷರಿಗೆ ಕರ ನೀಡಲು ನಿರಾಕರಿಸಿದರು. ಇದರಿಂದ ಪಾಳೆಯಗಾರರು ದಂಗೆ ಎದ್ದರು. ಬ್ರಿಟಿಷರು ಇದನ್ನು ಪಾಳೆಯಗಾರ್ ದಂಗೆ ಎಂದು ಕರೆದರು. ಈ ದಂಗೆ, ಪ್ರತಿಭಟನೆ, ಸಣ್ಣ ಪ್ರಮಾಣದ ಯುದ್ಧಗಳು ನಿರಂತರವಾಗಿ ಅರ್ಧ ಶತಮಾನಕ್ಕೂ ಮೀರಿ ನಡೆದವು. ತಮಿಳು ಪಾಳೆಯಗಾರರು ಆಯುಧಗಳು, ಸೈನ್ಯ ಬಲದಲ್ಲಿ ಶತ್ರುಗಳ ಜೊತೆ ಸಮಾನರಾಗಿ ಇಲ್ಲದಿದ್ದರೂ ಧೈರ್ಯ, ಸಾಹಸಗಳಲ್ಲಿ ಅಸಾಮಾನ್ಯರಾಗಿದ್ದರು. ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ವೀರ ತೇಜಃಪುಂಜ ನಾಯಕರಲ್ಲಿ ಪುಲಿತೇವರ್ ಮೊದಲಿಗನಾಗಿದ್ದ. 1755ರಲ್ಲಿ ಪಶ್ಚಿಮ ತಮಿಳು ಪ್ರಾಂತ್ಯಗಳಿಗೆ ಬ್ರಿಟಿಷ್ ಕರ್ನಲ್ ಅಲೆಕ್ಸಾಂಡರ್ ಹಿರಾನ್ ಪ್ರವೇಶಿಸಿದ. ಆಗಲೇ ಪುಲಿತೇವರ್ ಮೊದಲ ಬಾರಿ ಬ್ರಿಟಿಷರನ್ನು ಎದುರಿಸಿದ್ದು. ಪುಲಿತೇವರ್ನ ನೆಲ್ಕಟ್ಟುಂ ಸೆವಲ್ನ ಬಲಿಷ್ಠವಾದ ಕಲ್ಲಿನ ಕೋಟೆಗೆ ಲಗ್ಗೆ ಹಾಕಲು ಬ್ರಿಟಿಷ್ ಆಯುಧಗಳು ವಿಫಲವಾದವು. ಬುದ್ಧಿವಂತನಾದ ಪುಲಿತೇವರ್ ಬ್ರಿಟಿಷರ ಕ್ಯಾಂಪುಗಳ ಬಳಿ ಗುಪ್ತಚರರನ್ನು ಇರಿಸಿ ಮಾಹಿತಿಗಳನ್ನು ಸಂಗ್ರಹಣೆ ಮಾಡಿ ಅವರ ಎಲ್ಲ ಯೋಜನೆಗಳನ್ನು, ದಾಳಿಗಳನ್ನು ವಿಫಲಗೊಳಿಸಿದನು. ಇವನ ಬುದ್ಧಿವಂತಿಕೆ ಮತ್ತು ಹೋರಾಟಗಳು, ಧೀರೋದಾತ್ತ ಸಾಹಸಗಳು, ಕೋಟೆಯನ್ನು ರಕ್ಷಣೆ ಮಾಡಿಕೊಂಡ ಯಶಸ್ವಿ ವಿಧಾನಗಳು ಇತರ ಪಾಳೆಯಗಾರರಿಗೆ ಮಾದರಿ, ಸ್ಫೂರ್ತಿಯಾದವು. ಪುಲಿತೇವರ್ನ ನಾಯಕತ್ವದಲ್ಲಿ ಎಲ್ಲ ಪಾಳೆಯಗಾರರು ಒಂದಾಗಿ, ಗುಂಪು ಗುಂಪಾಗಿ ವಿದೇಶಿ ಆಡಳಿತಕ್ಕೆ ಸವಾಲೆಸೆದರು. ಆಡಳಿತ ಚತುರನಾಗಿದ್ದ ಪುಲಿತೇವರ್ ನೆರೆಯ ಟ್ರಾವಂಕೋರಿನ ಮಹಾರಾಜನ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಂಡ. ಇದಾದ ನಂತರ 6 ವರ್ಷಗಳ ಕಾಲ ಬ್ರಿಟಿಷರು ತನ್ನ ಕೋಟೆ ಪ್ರವೇಶಿಸದ ಹಾಗೆ ಅವನು ತಡೆಯೊಡ್ಡಿದ್ದ. பிறந்தது பனையூர் மண்ணு, மருத நாயகம் என்பது பேர்களில் ஒன்று, வளர்ந்தது பகையோட நின்று, இங்கு தொடங்குது சரித்திரம் ஒன்று. ಆದರೆ ಬ್ರಿಟಿಷರ ಕುಟಿಲ ತಂತ್ರಗಾರಿಕೆಯಿಂದ ಪಾಳೆಯಗಾರರು ಮತ್ತು ಟ್ರಾವಂಕೋರಿನ ಒಡಂಬಡಿಕೆ ಮುರಿದುಬಿತ್ತು. ಇದಕ್ಕೆಂದೇ ಬ್ರಿಟಿಷರು ಅದೇ ಪ್ರಾಂತ್ಯದಲ್ಲಿ ಹುಟ್ಟಿ ಬೆಳೆದಿದ್ದ ಮರುತುನಾಯಕಂ ಪಿಳ್ಳೈನನ್ನು ಛೂಬಿಟ್ಟರು. ತಾರತಮ್ಯಗಳಿಂದ ತಪ್ಪಿಸಿಕೊಳ್ಳಲು ಮರುದುನಾಯಕಂ ಯೂಸುಫ್ ಖಾನ್ ಆಗಿ ಮತಾಂತರ ಹೊಂದಿದ್ದ. ಆರಂಭದಲ್ಲಿ ಬ್ರಿಟಿಷರಿಗೆ ಸಹಾಯ ಮಾಡಿದ ಖಾನ್ ನಂತರ ಬ್ರಿಟಿಷರ ವಿರುದ್ಧವೇ ತಿರುಗಿಬಿದ್ದು ಐತಿಹಾಸಿಕ ಹೋರಾಟ ನಡೆಸಿದ. ಖಾನ್ ಒಂದೊಂದೇ ಪ್ರಾಂತ್ಯವನ್ನು ಗೆಲ್ಲುತ್ತಾ ತನ್ನ ಹಿಡಿತವನ್ನು ಬಲಪಡಿಸಿಕೊಂಡ. ಕೆಲವು ಪಾಳೆಯಗಾರರು, ನಾಯಕರು ಖಾನ್ನನ್ನು ಬೆಂಬಲಿಸಿದರು. ಇತ್ತ ಈ ಕುಟಿಲಗಳಿಂದ ಪುಲಿತೇವರ್ ಒಂದೊಂದೇ ಪ್ರಾಂತ್ಯವನ್ನು ಕಳೆದುಕೊಳ್ಳುತ್ತಾ ಸಾಗಿದ. ದಿನ ಕಳೆದಂತೆ ಶಕ್ತಿ ಸಂಪಾದಿಸಿದ ಖಾನ್ ಟ್ರಾವಂಕೋರ್ ಮಹಾರಾಜರನ್ನೂ ಸೆಳೆದುಕೊಂಡ, ಅವರನ್ನೂ ಸೋಲಿಸಿದ. ಅಪಾರವಾಗಿ ಬೆಳೆದಿದ್ದ ಯೂಸುಫ್ ಖಾನ್ ಜೊತೆಗೆ ಟ್ರಾವಂಕೋರ್ ರಾಜ ಇಬ್ಬರನ್ನೂ ಒಟ್ಟಾಗಿ ಎದುರಿಸಲು ಪುಲಿತೇವರ್ಗೆ ಕಷ್ಟವಾಯಿತು. ಆದರೂ ಅವನು ಕುಗ್ಗದೆ ಹೋರಾಡಿದ, ಎದೆಗುಂದದೆ ಪ್ರತಿಭಟಿಸಿದ. ಅವನದೇ ಸ್ವಂತ ಸ್ಥಳ ನೆಲ್ಕಟ್ಟುಂ ಸೆವಲ್ನಲ್ಲೇ ಅವನು ಸೋಲನ್ನು ಅನುಭವಿಸಬೇಕಾಯಿತು. ಪುಲಿತೇವನ್ ಸೋಲು ಒಂದು ಐತಿಹಾಸಿಕ ಮೈಲುಗಲ್ಲು. ಅವನ ತೇಜಸ್ಸು, ಶೌರ್ಯ, ಸಾಹಸ ಗಾಥೆಗಳನ್ನು ಇಂದಿಗೂ ತಮಿಳುನಾಡಿನ ತಿರುನೆಲ್ವೇಲಿ ಮತ್ತು ಸುತ್ತಮುತ್ತಲ ಮಂದಿ ಆರಾಧಿಸುತ್ತಾರೆ. ಪುಲಿತೇವನ್ ಕಟ್ಟಿ ಆಳಿದ ಅವನ ಅರಮನೆ ಇಂದು ರಾಷ್ಟ್ರೀಯ ಸ್ಮಾರಕವಾಗಿದೆ. ಅವನು ಬದುಕಿ ಬಾಳಿದ, ಆಳಿದ, ಪ್ರೀತಿಸಿದ, ಹಾಗೆ ಅವನು ಅಳಿದು ಹೋದ ಅದೇ ನೆಲ್ಕಟ್ಟುಂ ಸೆವಲ್ ಪ್ರಾಂತ್ಯದಲ್ಲಿ ಪುಲಿತೇವನ್ ಇಂದಿಗೂ ಜೀವಂತವಾಗಿದ್ದಾನೆ. ಜನರ ಮನಗಳಲ್ಲಿ ಕಣ್ಣಿಗೆ ಕಾಣಿಸುತ್ತಾನೆ ಮೂರ್ತಿಯಾಗಿ. ತಿರುನೆಲ್ವೇಲಿ ಜನ ಪ್ರತಿ ವರ್ಷ ಪುಲಿತೇವನ್ ಜನ್ಮದಿನವನ್ನು ಶ್ರದ್ಧೆ, ಭಕ್ತಿ, ಗೌರವದ ದಿನವಾಗಿ ಆಚರಿಸುತ್ತಾರೆ.
ಪುಲಿತೇವನ್ಗೆ ನಮಸ್ಕರಿಸುತ್ತಾರೆ, ಸ್ಮರಿಸುತ್ತಾರೆ. ವಸುದೈವ ಕುಟುಂಬಕಂ ಪರಿಕಲ್ಪನೆಯನ್ನು ವಿಶ್ವಕ್ಕೆ ಸಾರಿದ, ಜಗದ ನಾಗರಿಕತೆಯ ತೊಟ್ಟಿಲೆಂದೇ ಖ್ಯಾತಿ ಗಳಿಸಿದ ಭರತ ಭೂಮಿಯ ದಾಸ್ಯ ವಿಮೋಚನೆಯ ಗಾಥೆ ಅವಿಸ್ಮರಣೀಯ, ಆದರಣೀಯ. ಈ ಕಥಾಚರಿತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಅನಾವರಣಗೊಳ್ಳಲಿದೆ. ಕಾದು ನೋಡಿ. ನಮಸ್ಕಾರ.